ರಾಜಧಾನಿ ಬೆಂಗಳೂರಲ್ಲಿ ಜಿಬಿಎ ಎಲೆಕ್ಷನ್ ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆಯನ್ನ ಕಳೆದ ಹಲವು ವರ್ಷಗಳಿಂದ ಕೇಳಲಾಗ್ತಾ ಇದೆ. ಇವತ್ತು ಅದಕ್ಕೆ ಉತ್ತರ ಸಿಗಬಹುದೇನೋ ಅನ್ನುವಂಥ ಒಂದು ನಿರೀಕ್ಷೆ ಸೃಷ್ಟಿಯಾಗಿದೆ. ನಿಗದಿಯಂತೆ ರಾಜಧಾನಿಯಲ್ಲಿ ಜಿಬಿಎ ಎಲೆಕ್ಷನ್ ಆಗತ್ತಾ? ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಇದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು, ಎಲೆಕ್ಷನ್ ಜೂನ್ ಒಳಗಾಗಿ ಮುಗಿಸಿ. ಸರ್ಕಾರಕ್ಕೆ ಎಲೆಕ್ಷನ್ ಮಾಡುವುದಕ್ಕೆ ಮನಸ್ಸಿಲ್ಲ. ನೆಪಗಳನ್ನ ಸರ್ಕಾರ ಹೇಳ್ತಾ ಇದೆ. ಯಾವ ರೀತಿ? ಸಿಬ್ಬಂದಿ ಇಲ್ಲ ನಮ್ಮ ಹತ್ರ, ಎಲ್ಲ ಜನಗಣತಿಗೆ ಹೋಗ್ತಾ ಇದ್ದಾರೆ, ಇನ್ನೇನೋ ಸಮಸ್ಯೆ, ಮುಂಗಾರು ಬರ್ತಾ ಇದೆ, ಈ ರೀತಿ ಎಲ್ಲ ಕಥೆಗಳನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿದ್ದು 30ನೇ ತಾರೀಕಿನ ಒಳಗೆ, ಜೂನ್ 30ರ ಒಳಗೆ ಎಲೆಕ್ಷನ್ ಮುಗಿಸಿ. ಸರ್ಕಾರಕ್ಕೆ ಎಲೆಕ್ಷನ್ ನಡೆಸೋದಕ್ಕೆ ಯಾಕೋ ಮನಸ್ಸಿದ್ದಂಗಿಲ್ಲ. ಇವತ್ತು ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಆಗುತ್ತೆ. ಬೆಂಗಳೂರಿನ ಜನರಿಗೆ ಬಿಬಿಎಂಪಿ ಇದ್ದಂತ ಸಂದರ್ಭದಲ್ಲಿ ಎಲೆಕ್ಷನ್ ಆಯಿತು, ಅದಾದ ನಂತರ ಮರ್ತೇ ಹೋಗಿದೆ. ಕಾರ್ಪೊರೇಟರ್ ಅನ್ನುವಂತ ಒಂದು ವ್ಯಕ್ತಿ ಇದ್ದಾರೆ ಬೆಂಗಳೂರಲ್ಲಿ ಅನ್ನೋದು ಮರ್ತೇ ಹೋಗಿದೆ. ಅಂಥದ್ದೊಂದು ವ್ಯವಸ್ಥೆ ಇದೆ ಅನ್ನೋದೇ ಮರೆತು ಹೋಗಿದೆ ಬೆಂಗಳೂರಲ್ಲಿ. ಅಂಥದ್ದೊಂದು ವ್ಯಕ್ತಿ ಈ ಹಿಂದೆ ಇದ್ರು ಅಂತ ಪಾಸ್ಟ್ ಟೆನ್ಸ್ ಅಲ್ಲಿ ಮಾತನಾಡುವ ಪರಿಸ್ಥಿತಿ ಬಂದಿದೆ. ಭೂತಕಾಲದಲ್ಲಿ ಇದ್ರು ಬೆಂಗಳೂರಲ್ಲಿ ಕಾರ್ಪೊರೇಟರ್ಸ್. ಸೊ ಆ ಸ್ಥಿತಿ ಬಂದುಬಿಟ್ಟಿದೆ. ಈಗ ಎಲೆಕ್ಷನ್ನ ವಿಚಾರದಲ್ಲಿ ಗೊಂದಲ ಮುಂದುವರೆದಿದೆ. ಹೈಕೋರ್ಟ್ ಆದೇಶದಂತೆ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸರ್ಕಾರ ಹೇಳ್ತಾ ಇರುವಂತ ನೆಪ, ಮಳೆ, ಸಿಬ್ಬಂದಿ ಕೊರತೆ, ಜನಗಣತಿ, ಇದೆಲ್ಲ ಕಾರಣವನ್ನ ಸರ್ಕಾರ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದೆ. ಅಕ್ಟೋಬರ್ ವೇಳೆಗೆ ಚುನಾವಣೆ ನಡೆಸ್ತೀವಿ, ಅವಕಾಶ ಕೊಡಿ ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮೊನ್ನೆ. ಇವತ್ತಿದು ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲ ವಿಚಾರಣೆಗೆ ಬರುತ್ತೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದು ಪ್ರಶ್ನೆ ಇಲ್ಲಿ. 2020ಕ್ಕೆ ಹಿಂದಿನ ಬಿಬಿಎಂಪಿಯ ಅವಧಿ ಮುಕ್ತಾಯ ಆಗಿತ್ತು. 6 ವರ್ಷ ಆಯ್ತು. 6 ವರ್ಷದಲ್ಲಿ 6 ವರ್ಷ ಪ್ಲಸ್ 5 ವರ್ಷ ಸೇರಿದ್ರೆ 11 ವರ್ಷ ಎಲೆಕ್ಷನ್ ಆಗದೆ. 11 ವರ್ಷ ಬೆಂಗಳೂರಲ್ಲೊಂದು ಬಿಬಿಎಂಪಿಗೆ ಅಥವಾ ಒಂದು ಸ್ಥಳೀಯ ಸಂಸ್ಥೆಗೆ ಎಲೆಕ್ಷನ್ ನಡೆಯದೆ. ಹೊಸ ಜನರೇಷನ್ ಕಾರ್ಪೊರೇಟರ್ ಅನ್ನುವಂಥ ಪ್ರಾಣಿಯನ್ನ ನೋಡೇ ಇಲ್ಲ ಬೆಂಗಳೂರಲ್ಲಿ. ಅಂಥದ್ದೊಂದು ವ್ಯವಸ್ಥೆ ಇತ್ತು ಅನ್ನೋದನ್ನ ಹಿರಿಯರು ಹೇಳಬೇಕಾದಂತ ಸ್ಥಿತಿ ಬಂದಿದೆ. ಬೆಂಗಳೂರಲ್ಲಿ ಇಂಥದ್ದೊಂದು ಇತ್ತು ಅಂತ. ಸೊ ಎಲೆಕ್ಷನ್ ಯಾವಾಗ ಆಗತ್ತೆ ಅನ್ನೋದು ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಕಾರ್ಪೊರೇಟರ್ ಅನ್ನೋರು ಇದ್ರು ಅನ್ನೋದನ್ನ ಭೂತಕಾಲದಲ್ಲಿ ಹೇಳೋ ಸ್ಥಿತಿ ಬಂದಿದೆ ಬೆಂಗಳೂರಿಗೆ. ಸುದೀರ್ಘ ಗ್ರಹಣ, ಮೋಕ್ಷ ಆಗೋ ಸಾಧ್ಯತೆಗಳೇನಾದ್ರೂ ಇದೆಯಾ ಸುಪ್ರೀಂ ಕೋರ್ಟ್ ಅಲ್ಲಿ? ರಕ್ಷತ್, ಈ ಗ್ರಹಣ ಬಿಡಿಸಲಿಕ್ಕೆ ಯಾವುದೇ ರಾಜಕೀಯ ಪಕ್ಷ, ಅದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ಯಾರಿಗೂ ಕೂಡ ಬೇಡದ ವಸ್ತು ಆಗಿರುವಂತದ್ದು. ಯಾಕಂದ್ರೆ ಕಾರ್ಪೊರೇಟರ್ ಬಂದ್ರೆ ಶಾಸಕರ ಕಿಮ್ಮತ್ ಕಡಿಮೆ ಆಗುತ್ತೆ, ಮತ್ತೆ ಅಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಬಂದ್ರೆ MLA ಕಿಮ್ಮತ್ ಕಡಿಮೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ, ಅದರಲ್ಲೂ ನಗರಗಳಲ್ಲಿ ಇಂಥದ್ದೊಂದು ಏನು ಹವ್ಯಾಸ ಆಗೋಗಿದೆ, ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ಏನು ಅಂತ ಅಂದ್ರೆ ಒಂದು ಲೀಡರ್ಶಿಪ್ ಅನ್ನೇ ಕಿಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಆದ್ರೂ ಕೂಡ ಚುನಾವಣೆ ನಡೆಸ್ಲಿಕ್ಕೆ ಅದೇನೋ ವಿಘ್ನೇಶ್ವರನ ಮದುವೆಗೆ 101 ಅಡ್ಡಿ ಅನ್ನೋ ರೀತಿಯಲ್ಲಿ ಈಗ 101 ಅದು ಜಾಸ್ತಿ ಆಗ್ತಾ ಇದೆ. ಬಿಬಿಎಂಪಿ ಆಯ್ತು, ಈಗ ಜಿಬಿಎ ಆಗಿದೆ. ಒಂದೊಂದು ಕಾರಣವನ್ನು ಇಟ್ಕೊಂಡು ಹಲವಾರು ವರ್ಷಗಳಿಂದಲೂ ಕೂಡ ಮುಂದೂಡ್ಕೊಂತಾನೆ ಬರ್ತಾ ಇರುವಂತದ್ದು. ಇವತ್ತು ಬಹುತೇಕ ಇವತ್ತು ಕೂಡ ಯಾಕಂದ್ರೆ ರೀಸನ್ ಜಿನೈನ್ ಇದೆ ಅನ್ನುವಂಥದ್ದು ವಕೀಲರು ಹೇಳ್ತಾ ಇರುವಂತದ್ದು. ಇವತ್ತು ಕೂಡ ಒಂದಷ್ಟು ಅವಕಾಶ ಕೊಡ್ಬೋದು. ಕೆಲವರು ಹೇಳೋ ಪ್ರಕಾರ ಡಿಸೆಂಬರ್ ವರೆಗೂ ಕೇಳ್ತೇವೆ ಅನ್ನುವಂತ ಮಾಹಿತಿ ಮಧ್ಯರಾತ್ರಿಯಿಂದ ಬರ್ತಾ ಇರುವಂತದ್ದು. ಅದು ಆಕ್ಚುಲಿ ಸೆಪ್ಟೆಂಬರ್ಗೆ ಮುಗಿಸ್ತೀವಿ ಅನ್ನುವಂಥದ್ನ ಅವರು ಅಫಿಡವಿಟ್ ಅಲ್ಲಿ ಕೂಡ ಸರ್ಕಾರ ಫೈಲ್ ಮಾಡಿತ್ತು. ಅಲ್ಲಿವರೆಗೂ ನಮ್ಗೆ ಅವಕಾಶ ಕೊಡಿ, ಯಾಕಂದ್ರೆ ಇಲ್ಲಿ ಜನಗಣತಿ ನಡೀತಾ ಇದೆ, ಇನ್ನೊಂದು SIR ಶುರುವಾಗಿದೆ, ಚುನಾವಣಾ ಆಯೋಗದ ಕೆಲಸಗಳೇ ಮಾಡ್ಬೇಕಾಗಿರುವಂತದಕ್ಕೆ ಅದರಲ್ಲೂ ಬೆಂಗಳೂರು ನಗರದಲ್ಲಿ ಸಿಬ್ಬಂದಿ ಕೊರತೆ ಆಗುತ್ತೆ. ಈ ಕಾರ್ಯಕ್ರಮಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಪದೇ ಪದೇ ನಾವು ಈ ರೀತಿ ನೌಕರರ ಮೇಲೆ ಒತ್ತಡ ಏರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಂದಾದ ಮೇಲೆ ಒಂದು ಅನ್ನುವಂಥದ್ದು. ಜೊತೆಗೆ ಮಳೆಗಾಲ ಶುರುವಾಗ್ತಾ ಇದೆ, ಅದು ಕೂಡ ಅನ್ನುವಂಥದ್ದು. ಇನ್ನೊಂದು ಅರ್ಥದಲ್ಲಿ ಅದನ್ನ ಉಲ್ಲೇಖ ಮಾಡಿಲ್ಲ, ಬಟ್ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಪೀಠದ ಮುಂದೆ ವಾದವನ್ನ ಮಂಡಿಸ್ಲೂಬಹುದು. ಈಗ ಹಣಕಾಸಿನ ತೊಂದರೆ ಇದೆ ಅನ್ನುವಂಥದ್ನು ಕೂಡ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು.
ಸೊ ಇಂತ ಎಲ್ಲಾ ಕಾರಣಗಳನ್ನು ಹೇಳಿದ್ದಾರೆ. ಆದ್ರೆ ಈ ಹಣಕಾಸಿನ ತೊಂದರೆ ಅದಕ್ಕೆ ಒಪ್ಪದೆ ಹೋದ್ರು, ಮಳೆಗಾಲಕ್ಕೆ ಒಪ್ಪದೆ ಹೋದ್ರು, ನೀವು ಏನು ಈ ಎರಡು ಕಾರಣಗಳಿಗೆ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಡಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಈವನ್ ಸರ್ಕಾರ ಕೂಡ ಇರುವಂತದ್ದು. ಎಜಿ ಕೂಡ ಇಲ್ಲಿ ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ವಕಾಲತ್ತನ್ನ ವಹಿಸಿ ವಾದವನ್ನು ಕೂಡ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ನಾವು ಮತ್ತೆ ಬಂದಿದ್ದೇವೆ ಅನ್ನುವಂಥದ್ದನ್ನ ವಿವರಿಸುವಂತ ಕೆಲಸ ಆಗುತ್ತೆ. ಯಾವ ಪೀಠ ನನ್ನ ಮುಂದೆ ಮತ್ತೆ ಬರಬೇಡಿ ಇದನ್ನ ಹಿಡ್ಕೊಂಡು ಪುನಃ ಅವಧಿಯನ್ನ ಮುಂದುವರಿಸಿ ಅನ್ನುವಂತ ಹೇಳಿ ಅದಕ್ಕೆ ಒಂದು ತೀರ್ಪನ್ನ ಕೊಟ್ಟಿತ್ತು. ಇವತ್ತು ಪುನಃ ಅದೇ ಪೀಠದ ಮುಂದೆ ಹೋಗಿ ಸ್ವಾಮಿ ಕಾರಣ ಬೇರೆ ಆಗಿದೆ, ನಮ್ ಕೈಲಿ ಕೆಲಸ ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಚುನಾವಣೆ ಅನ್ನುವಂತ ಅರ್ಜಿಯನ್ನ ಇವತ್ತು ಪುನಃ ರಾಜ್ಯ ಸರ್ಕಾರ ಹಿಡ್ಕೊಂಡು ಬಂದಿರುವಂತದ್ದು. ಹಾಗಾಗಿ ಸಿಜೆಐ ಪೀಠ ಯಾವ ರೀತಿ ನೋಡುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ರಕ್ಷತ್, ಧನ್ಯವಾದ ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.